ಎಲ್ಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ಬೆಳಿಗ್ಗೆ KA 708 ಪೋಸ್ಟ್ ರಿಕ್ರೂಟ್ಮೆಂಟ್ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದಾರೆ ನಾಲೆಜ್ಗೆ, ಸೊ ಅವ್ರಿಗೆ ಹಾಲ್ ಟಿಕೆಟ್ ವಿಚಾರವಾಗಿ ಸ್ವಲ್ಪ ಗೊಂದಲ ಆಗಿರುವಂಥದ್ದು ಗೊತ್ತಾಯಿತು. ಅಂಡ್ ನಾನು ಕೂಡ ಫಸ್ಟ್ ಅದನ್ನ ಟೆಲಿಗ್ರಾಮಲ್ಲಿ ಲಿಂಕ್ ಹಾಕಿದೆ. ಸೊ ಅದಾದ್ಮೇಲೆ ತುಂಬಾ ಜನ ಆಸ್ಪಿರೆಂಟ್ಸ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳಕ್ ಹೋದಾಗ ಅಗೇನ್ ಕ್ಯಾಂಡಿಡೇಟ್ ನೇಮ್ ಮಿಸ್ ಮ್ಯಾಚ್ ಅಂತೇಳಿ ಒಂದು ಆಪ್ಷನ್ ಶೋ ಆಗುತ್ತೆ. ಸೊ ಅದಾದ್ಮೇಲೆ ತುಂಬಾ ಜನ ಅದನ್ನ ಸ್ಕ್ರೀನ್ ಶಾಟ್ ಕಳಿಸಿದ್ರಿ. ಆಕ್ಚುಲಿ KA ನಾಲೆಜ್ಗೆ ಹಾಲ್ ಟಿಕೆಟ್ ಇನ್ನೂ ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ. ಸೊ ಅದು ಲಿಂಕು ಏನು ಬೇರೆ ಬೇರೆ ಟೆಲಿಗ್ರಾಮ್ ಗ್ರೂಪ್ಗಳಲ್ಲೆಲ್ಲ ಶೇರ್ ಆಗಿತ್ತು. ಸೊ ಅದು ಓಲ್ಡ್ ಲಿಂಕ್, ಹಾಗಾಗಿ ನೀವು ಯಾರು ಕೂಡ ಮತ್ತೆ ಹಾಲ್ ಟಿಕೆಟ್ ವಿಷಯವಾಗಿ ಗೊಂದಲ ಆಗಬಾರ್ದು ಅಂತೇಳಿ ಮತ್ತೆ ಅಗೇನ್ ನಾನು ಟೆಲಿಗ್ರಾಮಲ್ಲಿ ಈ ವಿಷಯದ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದೆ. ಅಂಡ್ ಯಾರೆಲ್ಲ ವೇಟ್ ಮಾಡ್ತಾ ಇದ್ರ, ಸೊ ಅವ್ರು ಕೇಳ್ತಾ ಇದ್ರಿ ಯಾವಾಗ ಹಾಲ್ ಟಿಕೆಟ್ ರಿಲೀಸ್ ಆಗುತ್ತೆ. ನಿಮ್ಗೆ ಗೊತ್ತಿದೆ, ಸೊ 10ನೇ ತಾರೀಕಿಂದನೇ ಎಕ್ಸಾಮ್ ಶುರು ಇರೋದ್ರಿಂದ ಬಿಫೋರ್ 1 ವೀಕ್ KA ಅವರು ಹಾಲ್ ಟಿಕೆಟ್ ಬಿಡ್ತಾರೆ. ಸೊ ಅಧಿಕೃತವಾಗಿ ನಾಳೆ ಅಥವಾ ನಾಡಿದ್ದು 2 ದಿನದಲ್ಲಿ ಹಾಲ್ ಟಿಕೆಟ್ ಬಿಡ್ತಾರೆ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಅಂತಂದ್ರೆ ಅಪ್ಲಿಕೇಶನ್ ID ಅಂದ್ರೆ ಒಂದೇ ಅಂಡ್ ಎನ್ರೋಲ್ಮೆಂಟ್ ID ಅಂದ್ರೂ ಕೂಡ ಒಂದೇ. ಸೊ ಅದನ್ನ ತುಂಬಾ ಜನ ಕನ್ಫ್ಯೂಸ್ ಆಗಿದ್ರಿ ಹಿಂದೆ ಕೂಡ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋ ಸಮಯದಲ್ಲಿ. ಅಪ್ಲಿಕೇಶನ್ ID ಅಂದ್ರೆ ಏನು, ಸೊ ನಮ್ಮ ಹತ್ರ ಅದಿಲ್ಲ, ಎನ್ರೋಲ್ಮೆಂಟ್ ID ಅಂತ ಇದೆ ಅಂದ್ರೆ ಆಸ್ ಇಟ್ ಈಸ್ ಸೇಮ್ ಅದು. ಸೊ ಅದು ಯಾವುದು ಸಮಸ್ಯೆ ಆಗಲ್ಲ. ಅಂಡ್ ಎಕ್ಸಾಮ್ ವಿಷಯದಲ್ಲಿ ಸ್ವಲ್ಪ ಟೈಮ್ ಟೇಬಲ್ ಅನ್ನ KA ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಇದೆ. ಸೊ ಅದನ್ನ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಯಾರ್ಯಾರಿಗೆ ಸ್ಪೆಸಿಫಿಕ್ ಪೇಪರ್ ಇದೆ ನಿರ್ದಿಷ್ಟ ಪತ್ರಿಕೆ, ಸೊ ಅದೆಲ್ಲವನ್ನು ಕೂಡ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಇನ್ನೊಂದು ಮೆಸೇಜ್ ಬಂದಿತ್ತು, ಸೊ ನಿಮ್ಮ ಅಪ್ಲಿಕೇಶನ್ ಏನ್ ಹಾಕಿದ್ದೀರಾ, ಸೊ ಅದ್ರ ಜೊತೆ ನೀವು ಅಲಾಂಗ್ ಅಪ್ಲೈಡ್ ಪೋಸ್ಟ್ ಏನೇನಿದೆ, ಸೊ ಅದನ್ನ ವೆರಿಫೈ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ಬೆಳಗ್ಗೆ ನನಗೆ ಒಬ್ರು ಆಸ್ಪಿರೆಂಟ್ ಒಂದು ಮೆಸೇಜ್ ಮಾಡಿದ್ರು. ಸೊ ಅದ್ರಲ್ಲಿ ಅವರು ಕಳಿಸಿದ್ರು. ಏನಾಗಿತ್ತು ಅಂದ್ರೆ ಅವ್ರದ್ದು ಕ್ವಾಲಿಫಿಕೇಶನ್ ಬಂದು BSc, ಬಟ್ ಇಂಜಿನಿಯರಿಂಗ್ ರಿಲೇಟೆಡ್ ಇರುವಂತ ಕೆಲವೊಂದಿಷ್ಟು ಪೋಸ್ಟ್ಗಳಿಗೂ ಕೂಡ ಅವ್ರದ್ದು ಅಪ್ಲೈ ಆಗಿದೆ. ಅದು ಫೀಸ್ ಕೂಡ ಅದಕ್ಕೆ ಕಟ್ ಆಗಿದೆ, ಅದೆಲ್ಲ ಹೇಳಿದ್ರು. ಆ ರೀತಿ ಯಾರ್ದಾದ್ರು ಅಪ್ಲೈ ಆಗಿದೆಯಾ, ಇನ್ ಕೇಸ್ ನೇಮು ಮತ್ತೆ ರಿಜಿಸ್ಟರ್ ನಂಬರ್, ಇನ್ ಕೇಸ್ ಬೇರೆ ಬೇರೆ ಚಿಕ್ಕ ಪುಟ್ಟ ಡೇಟ್ ಆಫ್ ಬರ್ತ್ ಏನೋ ಸಮಸ್ಯೆಗಳು ಆಗಿರುತ್ತೆ, ಅಲ್ಲಿ ಏನಾದ್ರು ಚೇಂಜಸ್ ಆಗಿದೆ, ಸೊ ಅದನ್ನ ಇಮಿಡಿಯೇಟ್ ಆಗಿ ಸರಿಪಡಿಸ್ಕೊಳ್ಳಿ. ಇಲ್ಲ ಅಂತಂದ್ರೆ ನಾಳೆ ಅದು ಪ್ರಾಬ್ಲಮ್ ಆಗ್ಬೋದು. ಅದಕ್ಕಾಗಿ ಮೆಸೇಜ್ ಬಂದಂತವ್ರು ಕೂಡಲೇ ಅದನ್ನ ಚೆಕ್ ಮಾಡ್ಕೊಳ್ಳಿ, ವೆರಿಫೈ ಮಾಡಿ. ಅಂಡ್ ಅದನ್ನ ಹೊರತುಪಡಿಸಿ ಇನ್ಯಾವುದೇ ಸಮಸ್ಯೆ ಇಲ್ಲ. KA ಒಂದು ನಾಲೆಜ್ಗೆ ಎಕ್ಸಾಮ್ ಟೈಮ್ ಟೇಬಲ್ ಅನ್ನ ಕರೆಕ್ಟ್ ಆಗಿ ನೋಡಿಕೊಂಡು ಯಾವಾಗ ನಿಮ್ಮ ಒಂದು ಪೇಪರ್ಗೆ ರಿಲೇಟೆಡ್ ಆಗಿ ನೀವು ಅಪ್ಲೈ ಮಾಡಿರೋ ಪೋಸ್ಟ್ಗೆ ಯಾವತ್ತು ಪರೀಕ್ಷೆ ಇದೆ ಅನ್ನೋಂಥದ್ದು ಚೆಕ್ ಮಾಡಿ. ಅದರ ಜೊತೆ ಇನ್ನೊಂದು ಮಾಹಿತಿ ಅಂತಂದ್ರೆ ಒಂದು ಎಕ್ಸಾಮ್ ತಾಂತ್ರಿಕ ಕಾರಣದಿಂದ ಪೋಸ್ಟ್ಪೋನ್ ಮಾಡಿದ್ದಾರೆ. ಸೊ ಅದು ನಿಮ್ಗೆ ಗೊತ್ತಿದೆ ಇಲ್ವೋ ಅನ್ನೋದನ್ನ ಅದು ಕೂಡ ಕ್ಲಾರಿಫಿಕೇಶನ್ ಇದೆ ವೆಬ್ಸೈಟ್ ಅಲ್ಲಿ, ಅದನ್ನು ಕೂಡ ನೋಡಿ. ಯಾಕೆ ಅಂತಂದ್ರೆ ಇವೆಲ್ಲವನ್ನ ಇಮಿಡಿಯೇಟ್ ಆಗಿ ಗಮನಿಸಿಕೊಂಡು ಕರೆಕ್ಟ್ ಆಗಿ ಕ್ಲಾರಿಫಿಕೇಶನ್ ತೆಗೆದುಕೊಳ್ಬೇಕು. ತುಂಬಾ ಜನ ಏನ್ ಮಾಡ್ತಾರೆ, ಹಾಲ್ ಟಿಕೆಟ್ ಲಿಂಕ್ ಬಿಟ್ಟ ತಕ್ಷಣ ಕ್ಲಿಕ್ ಮಾಡಿ ಹಾಲ್ ಟಿಕೆಟ್ ಓಪನ್ ಆಗಿ ಅಂದ ತಕ್ಷಣ ಗಾಬರಿ ಆಗುವಂಥದ್ದು. ತುಂಬಾ ಜನ ಬೆಳಿಗ್ಗೆ ಪ್ಯಾನಿಕ್ ಆಗಿ 10-15 ಮೆಸೇಜಸ್ ಕಳಿಸಿದ್ರಿ. ಸೊ ಈ ರೀತಿ ರಿಜಿಸ್ಟರ್ ನಂಬರ್ ರಾಂಗ್ ಇದೆಯಾ, ಏನಾದ್ರು ಆಗಿದೆಯಾ ಅಂತ. ಆಕ್ಚುಲಿ ಅದೇನು ಸಮಸ್ಯೆ ಆಗಿಲ್ಲ. ಆಗಿರುವಂತದಿಷ್ಟೇ ಸ್ವಲ್ಪ ಹಾಲ್ ಟಿಕೆಟ್ ಲಿಂಕ್ ವಿಚಾರದಲ್ಲಿ ಗೊಂದಲ ಆಗಿದೆ ಅಷ್ಟೇ, ಅದನ್ನ ಹೊರತುಪಡಿಸಿ ಏನು ಇಲ್ಲ. ಸೊ ಹಾಗಾಗಿ ಯಾರು ಕೂಡ ಅದ್ರ ಬಗ್ಗೆ ಪ್ಯಾನಿಕ್ ಆಗ್ಬೇಡಿ. ಅಂಡ್ ಅಗೇನ್ ಲಿಂಕ್ ವಿಚಾರದಲ್ಲಿ ಮತ್ತೆ ನಿಮ್ಗೆ ಮಾಹಿತಿ ಕೊಡ್ತೀನಿ ಯಾವಾಗ ಅಫಿಷಿಯಲ್ ಆಗಿ ಅಪ್ಡೇಟ್ ಮಾಡಿದ್ರು. ಸೊ ಅದನ್ನ ಕೂಡಲೇ ಟೆಲಿಗ್ರಾಮ್ ಅಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಯಾರು ನನ್ನ ಒಂದು ಅಫಿಷಿಯಲ್ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ, ಸೊ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಪಿನ್ ಮಾಡಿರ್ತೀನಿ, ಕೂಡಲೇ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ. ಯಾಕೆಂತಂದ್ರೆ ಒಂದು ಚಿಕ್ಕ ಪುಟ್ಟ ಅಪ್ಡೇಟ್ಗಳು ಏನಾದ್ರು ಇರುತ್ತೆ ಅಂತವನ್ನೆಲ್ಲ ನಾನು ಕೂಡ ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅಂಡ್ ಕ್ವಶನ್ ಪೇಪರ್ಸ್ ತುಂಬಾ ಜನ ಪ್ರೀವಿಯಸ್ ಇಯರ್ ಓಲ್ಡ್ ಕ್ವಶನ್ ಪೇಪರ್ಸ್ ಅಪ್ಲೋಡ್ ಮಾಡಿ ಅಂತ ಕೇಳ್ತಾ ಇದ್ರಿ. ಸೊ ನೀವು ಆದಷ್ಟು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ನನ್ನಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ಒಂದು PDF ಗಳು ಏನಿದೆ, ಸೊ ಓಲ್ಡ್ ಕ್ವಶನ್ ಪೇಪರ್ ಲೈಕ್ KA SDFD ಆಗಿರ್ಬೋದು, KPSC SDFD ಆಗಿರ್ಬೋದು, ಸಿಲೆಬಸ್ ಆಗಿರ್ಬೋದು, ಪ್ರತಿಯೊಂದು ವಿಚಾರವನ್ನು ಕೂಡ ನಾನು ಟೆಲಿಗ್ರಾಮ್ ಅಲ್ಲಿ ಹಂಚ್ಕೊಳ್ಳೋದ್ರಿಂದ ಅಲ್ಲಿ ನೀವು ಆದಷ್ಟು ಆಕ್ಟಿವ್ ಆಗಿರಿ. ಯೂಟ್ಯೂಬ್ ಅಲ್ಲಿ ಕಮ್ಯುನಿಟಿ ಪೋಸ್ಟ್ ಹಾಕಿದಾಗೂ ಕೂಡ ಕೆಲವು ಜನರಿಗೆ ಸರಿಯಾಗದು ನೋಟಿಫಿಕೇಶನ್ ಹೋಗಿ ರೀಚ್ ಆಗಲ್ಲ. ಸೊ ಹಾಗಾಗಿ ನಾನು ಟೆಲಿಗ್ರಾಮ್ ಲಿಂಕ್ ಅನ್ನ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಯಾರೇನು ಜಾಯ್ನ್ ಆಗಿಲ್ಲ ದಯವಿಟ್ಟು ಜಾಯ್ನ್ ಆಗಿ ಅಂತ ಹೇಳ್ತಾ ಧನ್ಯವಾದ.